ನಿಮ್ಮ ಜೀ ಕನ್ನಡದಲ್ಲಿ ಬಯಸಿದ ಬಾಗಿಲು ತೆಗೆಯೋಣ. ಅಯ್ಯೋ ಅದು ನೀವೇನಾ? ಇದು PCR ನಮ್ಮ ಪ್ಯಾನೆಲ್ ಪ್ರೊಡ್ಯೂಸರ್ ಇವರು. ಅಲ್ಲಿ ಟೆಲಿಪ್ರಾಂಪ್ಟರ್ ಅಂತ ಕರೀತಾರೆ. ನಮ್ಮ ನಿರೂಪಕರು ಅದನ್ನ ನೋಡಿ ಸುದ್ದಿಗಳನ್ನು ಓದ್ತಾರೆ. DK ಸರ್ಕಾರದ ವಿರುದ್ಧ ದೋಸ್ತಿಗಳಿಂದ ಭೂಚಕ್ರ, ಬೃಹತ್ ಹೋರಾಟಕ್ಕೂ ಮುನ್ನ ಬಿಜೆಪಿ ಅಖಾಡಕ್ಕೆ ಎಂಟ್ರಿ. ಬನ್ನಿ, ಯಾವ ವೈರ್ ಎಲ್ಲಿ ಕಿತ್ತಿದ್ರೆ ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಒಂದು ಕೇಳ್ತೀರಾ? ಈಗ ಕೇಳಕ್ಕಾಗಲ್ಲ, ಕಿತ್ತರೆ ಚಾನಲ್ ಕಿತ್ತೋಗುತ್ತೆ. ಮುಂಚೆ ಉದಯ ಟಿವಿ ಇತ್ತು, ಈ ಜಾಗನ್ ಗಾಂಧಿನಗರ ಅಂತ ಹೆಸರಿಟ್ಟಿದ್ರು. ಚಾನಲ್ಗಳು ಎಲೆಕ್ಷನ್ ಅಂತ ಬಂದಾಗ ಕಾಸು ಕೂಡ ಮಾಡ್ತವೆ. ಸತ್ಯದಿಂದ ನಾನು ಯಾವತ್ತೂ ಹೇಳಕ್ ಹಿಂದೆ ಸರಿಯೋದೇ ಇಲ್ಲ. ಏನಕ್ಕೆ ಗೆಲ್ತಾರೆ ಅಂತ ಅಲ್ಲಿರುವ ಮತದಾರರನ್ನ ಫೋನ್ ಮೂಲಕ ಮಾತಾಡಿಸಿ ಒಂದು ಎಲೆಕ್ಷನ್ ಸರ್ವೆ ಮಾಡೋ ಕೆಲಸನ ನಾವಿಲ್ಲಿ ಮಾಡಿದ್ವಿ. ನಾನು ನಮ್ಮಪ್ಪನ ಸುಮಾರು ಸಲ ಕೇಳ್ತೀನಪ್ಪ, ಏನಪ್ಪ ಶರ್ಮಾ ಅಂದ್ರೆ ಅಂತ. ಶರ್ಮಾ ಅಂದ್ರೆ ಬುದ್ಧಿವಂತ ಅಂತ, ವರ್ಮಾ ಅಂದ್ರೆ ಬಹಳ ವೀರರು, ಶೂರರು, ಧೀರರು ಅಂತ. ನಾನು ಬುದ್ಧಿವಂತನ ಇಲ್ವೋ ಗೊತ್ತಿಲ್ಲ. ಯಾವ ಪಕ್ಷ ಸಂಘಟನೆನೂ ಬೇಕಾಗಿಲ್ಲ ರೀ ಇವರಿಗೆ. ಪಕ್ಷ ಸಂಘಟನೆ ಮಾಡಕ್ ಆಗೋದಿಲ್ಲ ಇವರಿಗೆ. ಇಟ್ ಇಸ್ ಎ ಬ್ಯಾಡ್ ಚಾಯ್ಸ್. ಇಲ್ಲ ಇದೆ ನೋಡಿ, ಸುರೇಶ್ ಅವ್ರು ಬಂದ್ರು, ನಮ್ಮ ಟೆಕ್ನಿಕಲ್ ಚೀಫ್. ಸುರೇಶ್ ಅವ್ರು ನಮ್ಮ ಟೆಕ್ನಿಕಲ್ ಚೀಫ್. ಸಿಕ್ಕಾಪಟ್ಟೆ ಕಾಟ ಕೊಡ್ತೀವಿ ಇವರಿಗೆ. ಪರಮೇಶ್ವರ್ ನಾವು ತುಂಬಾ ಕಾಟ ಕೊಡ್ತೀವಿ. ಎಲ್ಲ ನಮ್ಮ ಲೀಸ್ ಲೈನ್ಸ್ ಅಂತ ಇರುತ್ತೆ, ನಮ್ಮ ಟೆಲಿಪೋರ್ಟ್ ಅಂತ ಇರುತ್ತೆ, ಚೆನ್ನೈ ಜೊತೆಗೆ ನಮ್ಮದು ಸಂಪರ್ಕ ಇರುತ್ತೆ. ಆಮೇಲೆ ನಮ್ಮದು DTHಗಳು ಎಲ್ಲಾದರೂ ಫ್ಲಿಕರಿಂಗ್ ಆಗ್ತಾ ಇರುತ್ತೆ ಒಂದೊಂದ್ಸಲ. ಏನೇ UPSಗಳ ಸಮಸ್ಯೆ ಆಗ್ತವೆ. ನಮ್ಮ ಕಾರ್ ರೂಮ್ ಅಂತ ಇಲ್ಲಿದೆ. ಕಾರ್ ರೂಮ್ ಅಂದರೆ ಒಂದು ರೀತಿ ತಾಯಿ ಹೃದಯ ಇದ್ದಂಗೆ ಒಂದು ಚಾನಲ್ಗೆ ಕಾರ್ ರೂಮ್. ಅದರಲ್ಲಿ ಸಿಕ್ಕಾಪಟ್ಟೆ ವೈರ್ಗಳು. ಒಂದು ವೈರ್ ಹಿಂಗೆ ಕಿತ್ಬಿಟ್ರೆ ಏನಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಒಂಥರ ನಮ್ಮ ಯೂಟ್ಯೂಬ್ ಸರ್ವರ್ ಥರ. ಇಟ್ಸ್ ಮ್ಯಾಸಿವ್. ಒಂದು ರೀತಿ ಈ ಕ್ರಿಪ್ಟೋ ಕರೆನ್ಸಿ ಸರ್ವರ್ ರೂಮ್ಗಳು ಇರ್ತಾವೆ ನೋಡಿ, ಆ ಥರ ಇರ್ತವೆ. ಅದನ್ನೆಲ್ಲ ಇವರು ನೋಡ್ಕೊಳ್ಬೇಕು. ಕಳೆದ ಹಲವು ವರ್ಷಗಳಿಂದ ಇವರು ಮೀಡಿಯಾದಲ್ಲಿ ಸೆನ್ಸ್ ಡಿಕೇಟ್ಸ್. ಎಷ್ಟು ವರ್ಷ ಆಯ್ತು ಸರ್? 14 ವರ್ಷದಿಂದ ಸರ್. ಯಾವ ಸರ್? ಬೆಂಗಳೂರು ಹುಟ್ಟಿ ಬೆಳೆದಿಲ್ಲ. ಇದು ನಮ್ಮ ಮೇಕಪ್ ರೂಮು. ನಮ್ಮ ಹೆಣ್ಮಕ್ಳು ತಯಾರಾಗ್ತಾರೆ. ಇವ್ರು ನಮ್ಮ HR ಹೆಡ್, ಗ್ರೂಪ್ ಹೆಡ್. ಅವ್ರಿಗೂ ಮೇಕಪ್ ಮಾಡ್ತಾರೆ. ಅವ್ರೇನೋ ಮಾಡಿಸ್ಕೊಂತ ಇದ್ದಾರೆ. ಟ್ರೆಡಿಷ್ನಲ್ ಆಗಿ ಸ್ಯಾರಿ ಉಟ್ಕೊಂಡ್ ಬಂದಿದ್ದೆ, ಅದಕ್ಕೋಸ್ಕರ ಅಷ್ಟೇ. ರತಿಯೇ ಧರೆಗಿಳಿದಂತೆ. ನಮಸ್ಕಾರ ಸರ್, ಹೇಗಿದ್ರಾ? ಏನು ಅಣ್ಣವ್ರು ಹಾಡಾಕಿದ್ರೆ ಚೆನ್ನಾಗಿದೆ. ನಮ್ಮ ರಾಜ್ ಮ್ಯೂಸಿಕ್ ಓಡ್ತಾ ಇದೆ ಇಲ್ಲಿಂದ. ಓಡ್ತಾ ಇದೆ ಮ್ಯೂಸಿಕ್ ಓಡ್ತಾ ಜೋರಾಗಿ ಹಾಕಿ. ಪಾಸ್ ಮಾಡಿದ್ರೆ ಅಲ್ಲಿ ಪಾಸ್ ಆಗ್ಬಿಡುತ್ತೆ, ಮ್ಯೂಸಿಕ್ ಚಾನೆಲ್ ಪಾಸ್ ಆಗ್ಬಿಡುತ್ತೆ. ನಾನು ಒಂದು ಪಾಸ್ ಬಟನ್ ಒತ್ತಿ ಇಡೀ ರಾಜ್ ಮ್ಯೂಸಿಕ್ ನಿಲ್ಲಿಸ್ಬಿಡ್ಬೋದು. ಹೌದಾ? ಒಂದು ಬಟನ್ ನೀವ್ ಅನ್ಕೊಂಡಿದ್ದೀರಾ ಇಲ್ಲಿ ಮಾತ್ರ ಓಡ್ತಿರೋದು ಅಂತ? ಸ್ಯಾಟಲೈಟ್ ಅಲ್ಲಿ ಓಡ್ತಾ ಇದೆ ಇದು. ಅಯ್ಯಪ್ಪ, ಹುಷಾರ, ನಾವು ಪಿಂಗ್ ಓದ್ಬಿಟ್ರ. ಬನ್ನಿ ಬನ್ನಿ ನೋಡಿ ಅಣ್ಣವ್ರು ಎವರ್ ಗ್ರೀನ್. ಥ್ಯಾಂಕ್ ಯು. ಅಂದರೆ ನಿಮ್ಮ ಇಷ್ಟ ಬಂದಿರೋ ಹಾಡಾಗ್ತೀರಾ, ಜನಕ್ಕೆ ಬೇಕಾಗಿರೋದು ಆಗ್ತೀರಾ? ಸರಿ ಕೊಟ್ಟಿರ್ತಾರೆ ಲಿಸ್ಟು. ತೋರಿಸಿ. ಬನ್ನಿ ಸ್ನೇಹಿತರೆ, ಬನ್ನಿ. ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ನಲ್ಲ, ಅವಾಗ ನಾನು ಅನ್ಕೋತಾ ಇದ್ದೆ ಇವ್ರು ಹಾಡು ನನಗೆ ಬೇಕಾಗಿರೋದು ಆಗ್ತಾರೆ, ಇಲ್ಲ ಹುಡುಗಿ ಬೇಕಾಗಿರೋದು ಆಗ್ತಾರ ಅಂತ. ಅದನ್ನ ಇವತ್ತು ನಾನು ಕಂಡುಹಿಡ್ಬಿಡ್ತೀನಿ. ನಮ್ದು ಹೇಗೆ ಅಂದರೆ, ನಾನು ಹೇಳ್ತೀನಿ ಬನ್ನಿ, ಒಂದು ವಾರ ನಮ್ಮ ಹಾಡುಗಳು ಯಾವುದು ಕೂಡ 1 ವೀಕ್ 7 ಡೇಸ್ಗೆ ಯಾವುದೂ ರಿಪೀಟ್ ಆಗಲ್ಲ. ಅಂದರೆ ನೀವು ಇವತ್ತು ಹಾಕಿದ ಹಾಡು ಮತ್ತೆ ಕೇಳಬೇಕು ಅಂದ್ರೆ 7-8 ದಿನ ಕಾಯ್ಬೇಕು. 7-8 ದಿನ ಕಾಯ್ಬೇಕು. ಅಷ್ಟು ಫ್ರೆಶ್ ಕಾಂಟೆಂಟು ಮತ್ತು ಅಷ್ಟು ಲೈಸೆನ್ಸಿಂಗು, ಅಷ್ಟು ಕಾಪಿ ರೈಟ್ಸು ನಮ್ಮ ಹತ್ರ ಇದೆ. ಅಷ್ಟು ಹಾಡುಗಳ ಬಂಚ್ ನಮ್ಮ ಹತ್ರ ಇದೆ. ಅಷ್ಟು ಸಾವಿರಾರು ಹಾಡುಗಳು. ಎಷ್ಟು ಹಾಡಿರ್ಬೋದು ನಿಮ್ಮಲ್ಲಿ? ಸಾವಿರಾರು, ಮೋರ್ ದ್ಯಾನ್ ದಟ್. ಕನ್ನಡ? ಹೌದು, ಕನ್ನಡದಲ್ಲಿ ಅಷ್ಟು ಹಾಡು ಇದಾವಲ್ಲ. ಆಫ್ ಕೋರ್ಸ್. ಲಕ್ಷಾಂತರ ಹಾಡುಗಳಿದಾವೆ ಕನ್ನಡದಲ್ಲಿ ನಮ್ಮ ಹತ್ರ. ಒಂದು ವೀಕ್ಗೆ ಇನ್ನ ಇವತ್ತು ನೀವು ಬುಧವಾರ ಅಂತ ಅನ್ಕೊಳ್ಳಿ, ಇನ್ ನೆಕ್ಸ್ಟ್ ನೀವು ಈ ಹಾಡನ್ನು ಕೇಳಬೇಕಂದ್ರೆ ಮುಂದಿನ ಬುಧವಾರ ಅಥವಾ ಗುರುವಾರ. ನಾವು ರಿಪೀಟ್ ಮಾಡಲ್ಲ ಹಾಡುಗಳನ್ನು, ಯಾಕಂದ್ರೆ ನಮ್ಮಲ್ಲಿ 4-5 ವಿಧ ಇದೆ ಇದರಲ್ಲಿ. ಒಂದು ನಮ್ಮ ರಾಜಣ್ಣನವರ ಹಾಡುಗಳಿಗೆ ಕಲೆಕ್ಷನ್ಸು, ನಮ್ಮ ಅಂಬರೀಷ್ ಅವರ ಕಲೆಕ್ಷನ್ನು, ವಿಷ್ಣು ಸರ್ದು ಕಲೆಕ್ಷನ್ನು, ರವಿಚಂದ್ರನ್ ಅವ್ರ ಕಲೆಕ್ಷನ್ನು, ಶಂಕರಣ್ಣ ಅವ್ರ ಕಲೆಕ್ಷನ್ನು, ನಮ್ಮ ಗ್ರೇಟೆಸ್ಟ್ ಆಫ್ ಗ್ರೇಟೆಸ್ಟ್ ಯಾರಿದ್ದಾರೆ ನಮ್ಮಲ್ಲಿ, ನಮ್ಮ ಲೆಜೆಂಡ್ರಿ ಆ್ಯಕ್ಟ್ರ್ಗಳು ಯಾರಿದ್ದಾರೆ ಅವರೆಲ್ಲರದ್ದು ಒಂದು ಕಲೆಕ್ಷನ್ನು. ಆಮೇಲೆ ಈಗ ಬಂದಿರುವ ಹೊಸ ಹಾಡುಗಳ ಕಲೆಕ್ಷನ್ನು. ಇನ್ನೊಂದು ಏನು ಮಾಡ್ತೀವಿ ನಾವು ಅಂತಂದರೆ, ಹೊಸ ಹಾಡುಗಳು ಬರ್ತವೆ, ಸಿನಿಮಾಗಳು ಬರ್ತವೆ. ನೋಡಿ ಬಂತು ನೋಡಿ, ಸಾಗರಿಯೇ ಒಳ್ಳೆ ಹಾಡುಗಾರ ನೀವು. ಒಂದು ಸ್ವಲ್ಪ ಕಲ್ತಿದ್ದೀನಿ ಸರ್. ಒಳ್ಳೆ ವಾಯ್ಸ್ ಹೆಂಗ್ ಮಾಡ್ಕೊಂಡ್ರಿ? ತಂದೆಯಿಂದ. ಅಪ್ಪ ಹಾಡ್ತಾರೆ. ಹಾಡುಗಾರ ಕುಟುಂಬ. ಹೌದು. ಅಣ್ಣ ಮೃದಂಗ ನುಡಿಸ್ತಾ ಇದ್ದ. ಅನ್ಫಾರ್ಚುನೇಟ್ಲಿ ಹಿ ಇಸ್ ನೋ ಮೋರ್. ಅಣ್ಣ ಇಲ್ಲ, ಬದುಕಿಲ್ಲ. 2008ರಲ್ಲಿ ಅಣ್ಣ ತೀರ್ಕೊಂಡ. ಚಿಕ್ಕ ವಯಸ್ಸಿಗೆ, ಭಾಳ ಚಿಕ್ಕ ವಯಸ್ಸಿಗೆ, 23-24 ವಯಸ್ಸಾಗಿತ್ತು. ಲಿವರ್ ಕ್ಯಾನ್ಸರ್ ಆಗಿ ತೀರ್ಕೊಂಡ ನಮ್ಮ ಅಣ್ಣ. ಇಬ್ಬರು ಮಕ್ಕಳು, ಇಬ್ಬರು ಹೆಣ್ಮಕ್ಳು. ವೆರಿ ಅನ್ಫಾರ್ಚುನೇಟ್ ಡೆತ್ ಇನ್ಫ್ಯಾಕ್ಟ್. ಸೊ ಹಾಗಾಗಿ
ಕಲೆ ನಮ್ಮ ಕುಟುಂಬದಲ್ಲಿ ರಕ್ತಗತವಾಗಿ ಬಂದಿದೆ. ತಂದೆ ಹಾಡ್ತಾರೆ, ಭಾಳ ಚೆನ್ನಾಗಿ ಹಾಡ್ತಾರೆ, ಕ್ಲಾಸಸ್ ತಗೊಳ್ತಾರೆ. ನಮ್ಮ ತಂದೆ ಹೊರದೇಶದ ವಿದ್ಯಾರ್ಥಿಗಳಿಗೂ ಕೂಡ ಕ್ಲಾಸಸ್ ತಗೊಳ್ತಾರೆ. ಬೆಂಗಳೂರಿನಿಂದ ಕ್ಲಾಸಸ್ ತಗೊಳ್ತಾರೆ ನಮ್ಮ ತಂದೆ. ಮೂಲ ಮಲೆನಾಡಿನವರ? ಮೂಲ ನಂದು ಬಳ್ಳಾರಿ, ಹುಟ್ಟಿದ್ದು. ಶರ್ಮಾ ಭಾಳ ಜನ ಕೇಳ್ತಾರೆ ಇದನ್ನ, ಏನು ನೀವು ಶರ್ಮಾ ನಾರ್ತ್ ಇಂಡಿಯನ್ನ, ಮುಂಬೈಯಿಂದ ಬಂದ್ರ, ರಾಜಸ್ಥಾನದಿಂದ ಬಂದ್ರ, ಮಧ್ಯಪ್ರದೇಶದಿಂದ ಬಂದ್ರ, ಡೆಲ್ಲಿಯಿಂದ ಬಂದ್ರ ಅಂತೆಲ್ಲ ಕೇಳ್ತಾರೆ. ನಾನು ಒಪ್ಪನ್ ಸುಮಾರು ಸಲ ಕೇಳ್ತೀನಪ್ಪ ಏನಪ್ಪ ಶರ್ಮಾ ಅಂದರೆ. ಶರ್ಮಾ ಅಂದರೆ ಬುದ್ಧಿವಂತ ಅಂತೆ, ವರ್ಮಾ ಅಂದರೆ ಭಾಳ ವೀರರು, ಶೂರರು, ಧೀರರು ಅಂತ. ನಾನು ಬುದ್ಧಿವಂತನ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ತಂದೆ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಶರ್ಮರೇ. ಚಂದನ್ ಶರ್ಮಾ, ನಮ್ಮ ತಂದೆ ವೇಣುಗೋಪಾಲ್ ಶರ್ಮಾ, ನನ್ನ ಅಣ್ಣ ಪವನ್ ಶರ್ಮಾ. ಸೊ ಹೀಗೆ ಭಾಳ ಜನ ಕೇಳ್ತಾರೆ, ಇಲ್ಲ ನೀವು ಹಿಂದಿಯವರು ಅನ್ಸುತ್ತೆ, ನೋಡೋಕ್ಕೂ ಹಿಂದಿಯವ್ರ ಥರ ಇದ್ದೀರಾ, ನೀವು ಮಾತಾಡೋಕ್ಕೂ ಹಿಂದಿಯವ್ರ ಥರ ಮಾತಾಡ್ತೀರಾ. ಇಲ್ರಿ, ನಾನು ಪಕ್ಕಾ ಕನ್ನಡದವನು, ಪಕ್ಕಾ ಬಳ್ಳಾರಿ ಹುಡುಗ, ಹುಟ್ಟಿದ ಬಳ್ಳಾರಿಯಲ್ಲಿ. ನಾನು ಕಂಪ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು ನಾನು. ಕಂಪ್ಲಿ ರಾಯರು ಸಾಮ್ರಾಜ್ಯ, ಗಂಡಗಲಿ ಕುಮಾರರಾಮ, ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ ನಂಬೋದಿಲ್ಲ ಭಾಳ ಜನ. ಅಂದರೆ ನನ್ನನ್ನು ಟಿವಿಯ ಪರದೆಯ ಆಚೆ ಯಾರು ನೋಡ್ತಾರೆ ಅವ್ರು ನಂಬೋದಿಲ್ಲ. ನಾನು ಅವ್ರಿಗೆ ಪರವಾಗಿಲ್ಲ ಅಂಥೇಳಿ. ಬಟ್ ಟ್ರೂ ಕನ್ನಡಿಗ ಫ್ರಮ್ ಹಾರ್ಟ್, ಪಕ್ಕ ಕನ್ನಡಿಗ. ಶರ್ಮಾ ಅಂದರೆ ಮಯೂರ ಶರ್ಮಾ, ಹೇಗೆ ಮಯೂರ ವರ್ಮ ಆಗಿ ಕದಂಬ ಸಾಮ್ರಾಜ್ಯ ಕಟ್ಟಿದ್ರಲ್ಲ ಆ ಥರ. ಸೂಪರ್. ಎಸ್ ಸರ್, ಥ್ಯಾಂಕ್ ಯು. ಶರ್ಮಾ ಅಂದರೆ ಬುದ್ಧಿವಂತರು ಒಂದು ಸತ್ಯ. ಯಾಕೆ ಹೇಳಿ, ನಿಮ್ಗೆ ನೋಡ್ರೆ ಗೊತ್ತಾಗುತ್ತೆ. ಅಯ್ಯೋ ರಾಮ, ಶರ್ಮರು ಬುದ್ಧಿವಂತರು ಅಂತ. ಇಲ್ಲ ಬನ್ನಿ ಬನ್ನಿ. ಇದು PCR, ಇದು ಸ್ವಿಚ್ಚರ್. ಇದು ಹಾಂ, ಇಲ್ಲಿ ವಿಡಿಯೋ ಸ್ವಿಚಿಂಗು ಎಲ್ಲ ಆಗುತ್ತೆ ಇಲ್ಲಿ. ಓಕೆ. ಇವರು ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್. ಪ್ಯಾನಲ್ ಪ್ರೊಡ್ಯೂಸರ್. ಇವರು ಕಮ್ಯುನಿಕೇಟ್ ಮಾಡ್ತಾರೆ ವಿಡಿಯೋಗೆ. ಏನು ಕಮ್ಯುನಿಕೇಟ್ ಮಾಡ್ತೀರಿ ಮಾಡಿ? ಟಿ ಪಿ ನೆಕ್ಸ್ಟ್ ಯಾವ ಸ್ಟೋರಿ ಇದೆ ಅದನ್ನು, ಮತ್ತು ಅವರಿಗೆ ಯಾವ್ದು ತೊಗೋಬೇಕು ಅಂತ ಹೇಳ್ತೀವಿ. ಕ್ಯಾಮ್ ತೊಗೋಬೇಕಾದ್ರೆ ಕ್ಯಾಮ್ ತೊಗೋತೀವಿ, ಆನೇರ್ ತೊಗೋತೀವಲ್ಲ ಅದನ್ನ ಆನೇರ್ ತೊಗೋತೀವಿ ಅಂತ ಅವ್ರಿಗೆ ಹೇಳ್ತೀವಿ. ಫೋನೋ ಇದ್ದಾಗ ಫೋನೋ ಇದೆ, ಲೈವ್ ಇದ್ದಾಗ ಎಲ್ಲಾದರೂ ಲೈವ್ ಬಂದಿರ್ತಾರಲ್ಲ ಲೈವ್ ಇದೆ ಅಂತ ಹೇಳ್ತೀವಿ. ಅಲ್ಲಿ ಟೆಲಿಪ್ರಾಂಪ್ಟರ್ ಅಂತ ಕರೀತಾರೆ. ಇದು ಇಲ್ಲಿ ಬರ್ತಾ ಇರೋದು ಟೆಲಿಪ್ರಾಂಪ್ಟರು. ನಮ್ಮ ನಿರೂಪಕರು ಅದನ್ನು ನೋಡಿ ಸುದ್ದಿಗಳನ್ನು ಓದ್ತಾರೆ. TP ಅಂತೀವಿ ನಾವು, ಇಟ್ಸ್ ಕಾಲ್ಡ್ ಎಸ್ ಟೆಲಿಪ್ರಾಂಪ್ಟರ್. ಓಕೆ. ಸೊ ಈಗ ಅವರು ಮೇಡಮ್ ಅಲ್ಲಿ ಇದಾರಲ್ಲ, ಹೌದು, ಅವರಿಗೆ ಕಾಣಿಸ್ತದೆ. ಕೈಲಿ ಪೇಪರ್ ಇಟ್ಕೊಂಡಿದ್ದಾರೆ, ಕೈಯಲ್ಲಿ ಹೆಡ್ಲೈನ್ಸ್ ಪೇಪರ್ ಇಟ್ಕೊಂಡಿದ್ದಾರೆ. ಆಮೇಲೆ ಇನ್ಯಾವುದಾದ್ರೂ ಮೇಜರ್ ಸ್ಟೋರಿಗಳ ಡೀಟೇಲ್ಸ್ ಇನ್ ಡೆಪ್ತ್ ಇದ್ರೆ ಇಟ್ಕೊಂಡಿರ್ತಾರೆ ಕೈಯಲ್ಲಿ. ಓಕೆ. ಏನಾದ್ರು ರ್ಯಾಪ್ ಅಪ್ ಮಾಡಬೇಕು ಅಂತಂದಾಗ. ಬಟ್ ಯೂಶಲಿ ಅವರ ಎದುರುಗಡೆ ಇರುವ ಕ್ಯಾಮರಾದಲ್ಲಿ ಇದು ಅಲ್ಲಿ ಬರ್ತಾ ಇದೆಯಲ್ಲ ಅಡಕವಾಗಿರುತ್ತೆ. ಸೊ ಅದನ್ನು ಓದ್ತಿರ್ತಾರೆ. ಅದನ್ನು ಕೈ ಸರ್ಕಾರದ ವಿರುದ್ಧ ದೋಸ್ತಿ, ಬಿಡದಿ ಭೂಸಮರ, ಟೌನ್ಶಿಪ್ ನಿರ್ಮಾಣ, ಭೂಸ್ವಾಧೀನಕ್ಕೆ 1 PM ನ್ಯೂಸ್. ಸೊ ಹಂಗಾಗಿ ಕರೆಕ್ಟಾಗಿ ಐ ಲೆವೆಲ್ ಇಟ್ಕೊಂಡು ಓದ್ತಾ ಇರ್ತಾರೆ ಅದನ್ನವರು. ಐ ಲೆವೆಲ್ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಿರುತ್ತೆ. ಐ ಲೆವೆಲ್ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಿರುತ್ತೆ. DK ಸರ್ಕಾರದ ವಿರುದ್ಧ ದೋಸ್ತಿಗಳಿಂದ ಭೂಚಕ್ರ, ಬೃಹತ್ ಹೋರಾಟಕ್ಕೂ ಮುನ್ನ ಬಿಜೆಪಿ ಅಖಾಡಕ್ಕೆ ಎಂಟ್ರಿ. ಜೂನ್ 21ರಂದು ದಳಪತಿಗಳಿಂದ ಬೃಹತ್ ಪಾದಯಾತ್ರೆ. JDS ಪಾದಯಾತ್ರೆಗೂ ಮುನ್ನ ಬಿಡದಿಯಲ್ಲಿ ಬಿಜೆಪಿ ಪಡೆ, ಬಿಡದಿ ರೈತರ ಹೋರಾಟ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಸೇರಿದಂತೆ ಹಲವರು ಭೇಟಿ ಕೊಟ್ಟಿದ್ದಾರೆ. ಇದು ಬ್ರೇಕಿಂಗ್ ಅಪ್ಡೇಟ್. ಇದು ಎಲ್ಲಿ ಕಲ್ತ್ರಿ ಇವೆಲ್ಲ ನೀವು? ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಬದುಕು ಕಲಿಸಿದೆ ಸರ್, ಅಭ್ಯಾಸ ಕಲಿಸಿದೆ, ಬದುಕು ಸೀಕ್ರೆಟ್ ಹೇಳ್ತಾ ಇಲ್ಲ ನೋಡಿ. ಸೂಪರ್ ಅದನ್ನ ಹೇಳ್ತೀನಿ ಬನ್ನಿ. ಇದೇನಿದು ಗೇರು? ಅದು ಕಾರ್ ಶಿಫ್ಟ್ ಆಗಕ್ಕೆ ಹ್ಯಾಂಡ್ ಬ್ರೇಕ್ ಅಂತ ಹಿಂಗೆ ಎಳ್ಬಿಡಂಗಿಲ್ಲ ಅನ್ಬೋದು ನೀವು. ಇವಾಗ ಅನ್ಬೋದು, ಬಿಕಾಸ್ ಆನೇರ್ ಇಲ್ಲ, ಅದು ಮಾಡ್ಬೋದು ನೀವು. ಅದನ್ನ ಒಂದ್ಸಲ ಮಾಡ್ಲಾ? ಮತ್ತೆ ಅಲ್ಲೇನು ಎರೇಸ್ ಆಗಲ್ಲ ತಾನೆ? ಏನಾಗಲ್ಲ, ಮಾಡಿ. ನನಗೂ ಅದು ಭಾಳ ಖುಷಿ ಆಕ್ಚುಲಿ. 1 2 3 ಏಯ್ ಬಂದ್ಬಿಡ್ತು ರಾಜ್ ನ್ಯೂಸು. ಹಿಂಗೆ ಹಾಕಿರಿ ಮೇಡಮ್, ಹಿಂಗೆ ಹಾಕಿರಿ ರಾಜ್ ನ್ಯೂಸು. ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನನಗೂ ಮೋಸ್ಟ್ ಫ್ಯಾಸಿನೇಟಿಂಗ್ ನನ್ನ ಮೀಡಿಯಾ ಸೇರ್ಕೊಂಡಾಗೆ ಇದೇನೆ. ಏನದು ಗೇರು ಅಂತ? ಏನಿದು ಭಾಳ ಮಜವಾಗಿದೆಯಲ್ಲ, ಚೆನ್ನಾಗಿದೆಯಲ್ಲ, ಒಳ್ಳೆ ಹ್ಯಾಂಡ್ ಬ್ರೇಕ್ ಇದ್ದಂಗೆ ಇದೆಯಲ್ಲ. ಹ್ಯಾಂಡ್ ಬ್ರೇಕ್ ಥರ ನನಗೂ ಭಾಳ ಖುಷಿ ಕೊಡುತ್ತೆ. ಬನ್ನಿ ಸರ್. ಇದು ನನಗೂ ಅರ್ಥವಾಗದ ಜಾಗ. ಇದು ಶರ್ಮರಿಗೆ ಅರ್ಥ ಆಗಿಲ್ಲ, ಪರ್ಮರಿಗೆ ಅರ್ಥ ಆಗುತ್ತಾ? ಇದು ಎಂಟೈರ್ ನಮ್ಮ ಹಾರ್ಟ್ ಆಫ್ ದಿ ಚಾನಲ್. ಬನ್ನಿ, ಯಾವ ವೈರ್ ಎಲ್ಲಿ ಕಿತ್ತಿದ್ರೆ ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಒಂದು ಕೇಳ್ತೀರಾ ಈಗ? ಕೇಳಕ್ಕಾಗಲ್ಲ. ಹಾಂ, ಕಿತ್ತರೆ ಚಾನಲ್ ಕಿತ್ತೋಗುತ್ತೆ. ಸುಮ್ಮನೆ ನೋಡಿ, ಸುಮ್ಮನೆ ಎಳೆಯಂಗಿಲ್ಲ, ಏನು ಎಳೆಯಂಗಿಲ್ಲ, ಇಲ್ಲಿ ಮುಟ್ಟಂಗೆ ಇಲ್ಲ. ಆಮೇಲೆ ಇದು 24/7 -16 ಅಲ್ಲೇ ಇರಬೇಕು. -60 -16 -16 -16 ಡಿಗ್ರಿ -16 ಇರ್ಬೇಕು. ಯಾಕಂದ್ರೆ ತುಂಬಾ ಮೆಷಿನ್ಸ್ ಅಲ್ವಾ. ಓಕೆ, ಅದರ ಸರ್ವರ್ಸ್ ತರ. ಸರ್ವರ್ಸೇ. ಓಹೋ, ಇದು ಟೆಲಿಪೋರ್ಟ್ ಅಂತಾರೆ. ಸರ್ವರ್ ರೂಮ್ ಇದು ಆಕ್ಚುಲಿ. ಓಕೆ, ಸರ್ವರ್ ರೂಮ್, ಕಾರ್ ರೂಮ್ ಎಲ್ಲ ಅಂತಾರೆ. ಇದು 24/7 ನಿಮಗೆ ರನ್ ಆಗ್ತಾನೆ ಇರಬೇಕು. ಯಾವ್ದಾದ್ರು ಒಂದು ಸ್ವಿಚ್ ಅಲ್ಲಿ ಸಮಸ್ಯೆ ಬಂದ್ರು ಚಾನಲ್ ನಿಂತು ಬನ್ನಿ. ಇನ್ನೂ ಇದೆ, ಮುಗಿತಾ? ಇನ್ನೂ ಇದೆ, ಇನ್ನೂ ಇದೆಯಾ? ಸಿಕ್ಕಾಪಟ್ಟೆ. ಬನ್ನಿ,
ಇನ್ನೂ 5 ಕಿಲೋಮೀಟರ್ ವಾಕ್ ಆಗುತ್ತೆ ಇವತ್ತು ನಮಗೆ. ನೀವು ನಮ್ಮ ಚಾನಲಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೀವು 10 ಸಲ ನಡೆದ್ರೆ 10,000 ಸ್ಟೆಪ್ಸ್ ಆಗತ್ತೆ. ಒಂದು ಕರೆ ಮಾಡಿ ವೋಟ್ ಮಾಡಿ ಅಂತ. ಈ ಮುಂಚೆ ಇಲ್ಲಿ ಉದಯ ಟಿವಿ ಇತ್ತು ಮುಂಚೆ ಈ ಜಾಗದಲ್ಲಿ. ಅವಾಗ ಇದನ್ನು ಗಾಂಧಿನಗರ ಅಂತ ಕರಿತಾ ಇದ್ರು. ಹೌದು, ಮುಂಚೆ ಉದಯ ಟಿವಿ ಇತ್ತು, ಇದನ್ನು ಗಾಂಧಿನಗರ ಅಂತ ಕರಿತಾ ಇದ್ರು. ಇವೆಲ್ಲ ಈ ಜಾಗನ ಗಾಂಧಿನಗರ ಅಂತ ಹೆಸರಿಟ್ಟಿದ್ರು. ನೀವೆಲ್ಲ ನೋಡ್ಬೋದು ಡಿ ಬಾಸ್ ಅವ್ರದ್ದು ಕ್ಯಾರಿಕೇಚರ್ಗಳು, ಫೋಟೋಸ್ಗಳು ಎಲ್ಲವೂ ಇದೆ. ಇಲ್ಲಿ ಕಲ್ಪನಾ ಅವ್ರದ್ದು ಫೋಟೋಸ್ಗಳು ಇದೆಲ್ಲವೂ ಕೂಡ ಇರೋದನ್ನ ತಾವು ನೋಡ್ಬೋದು. ನಾವು ಇದನ್ನ ಕಾಫಿ ಕುಡಿತೀರಾ? ಆಗ್ಬೋದು. ವುಡ್ ಯು ಲೈಕ್ ಸಮ್ ಕಾಫಿ? ಯಾ ಶೋರ್. ಇದು ನಾವು ಏನು ಮಾಡಿದ್ವಿ ಅಂತಂದರೆ, ಸ್ಟ್ರಾಂಗ್ ಬೇಕಾ ಮಾಮೂಲಿ ಫಿಲ್ಟರ್? ಸ್ಟ್ರಾಂಗ್ ಕಾಫಿ ವಿತೌಟ್ ಶುಗರ್. ಸ್ಟ್ರಾಂಗ್ ಕಾಫಿ ವಿತೌಟ್ ಶುಗರ್. ಸಕ್ಕರೆ ಕುಡಿಯಲ್ಲ ನೀವು? ಸಕ್ಕರೆ ತಗೊಳ್ಳೋದೇ ಇಲ್ಲ? ಕಮ್ಮಿ ಸರ್, ಕಡಿಮೆ. ಇನ್ನು ಶುಗರ್ ಬಂದಿಲ್ಲ, ಬರೋಕ್ಕೆ ಮುಂಚೆ ಎಚ್ಚೆತ್ಕೊಂಡ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಗುಡ್. ತೊಗೊಳ್ಳಿ ಬಿಸಿ ಬಿಸಿ ಕಾಫಿ. ಥ್ಯಾಂಕ್ ಯು. ಫಿಲ್ಟರ್ ಕಾಫಿ ತೊಗೊಳ್ಳಿ ಸರ್, ವಿತೌಟ್ ಶುಗರ್ ತೊಗೊಳ್ಳಿ. ಒಂಚೂರು ಸಕ್ಕರೆ ಹಾಕೊಳ್ಳಿ. ಇಲ್ಲ, ಅವ್ರಿಗೆ ಶುಗರ್ ಆಲ್ರೆಡಿ ಒಳಗಡೆ ಹಾಕೊಂಡವ್ರೆ, ಡಾಕ್ಟ್ರ್ ಹಾಕೊಂಡವ್ರೆ ಅವ್ರಿಗೆ. ನಿಮಗೆ ನಾನು ಒಂಚೂರು ಸಕ್ಕರೆ ಹಾಕೊಡ್ತೀನಿ, ಟ್ರೈ ಮಾಡಿ. ಓಕೆ, ವೈ ನಾಟ್. ಹಿಂಗೆ ಸ್ನೇಹಿತರೆಲ್ಲ ಶುಗರ್ ಬೇಡ ಅಂದರು, ಪ್ರೀತಿ ಹಾಕಿ ಬಹುಶಃ ನನ್ನ ಶುಗರ್ ಫ್ಯಾಕ್ಟ್ರಿ ಮಾಡ್ತಾರೆ. ಇರಿ, ಇಲ್ಲಿ ನಮ್ಮ ಹುಡುಗರಿಗೆ 120ಕ್ಕಿಂತ ಹೆಚ್ಚು ಜನ ಸ್ಟಾಫ್ ಇದ್ದೀವಿ ನಾವು. ನಮ್ಮ ಹುಡುಗರಿಗೆ ನಾವು ಮಧ್ಯಾಹ್ನ ಊಟ ಜೊತೆಗೆ ಕಾಫಿ, ಟೀ ಇದರ ವ್ಯವಸ್ಥೆನ ನಮ್ಮ ಸಂಸ್ಥೆ ಕಡೆಯಿಂದನೇ ಮಾಡ್ತೀವಿ. ಗ್ರೇಟ್ ಸರ್, ವೆರಿ ನೈಸ್. ಅವರು ಹೊರಗಡೆ ಹೋಗಿ ಪಾಪ ಹಿಂಸೆ ಪಟ್ಟು ಯಾವುದೋ ಹೋಟ್ಲಿಗೆ ಹೋಗೋದು ಬೇಡ ಅನ್ನೋ ಕಾರಣ. ಆ ಊಟ ಎಲ್ಲಿಂದ ಬರುತ್ತೆ? ಊಟ ಒಬ್ರಿಗೆ ಕೇಟ್ರಿಂಗ್ ಕೊಟ್ಟಿದ್ದೀವಿ ನಾವು. ಅವರು ಪ್ರತಿ ಮಧ್ಯಾಹ್ನ ಒಳ್ಳೆ ಊಟ, ಚಪಾತಿ, ವೆಜ್ ನಾನ್ ವೆಜ್ ಇಲ್ಲ, ವೆಜ್ ಊಟ. ಓಕೆ. ಪ್ರತಿ ಮಧ್ಯಾಹ್ನದ ಲಂಚು. ಹೇಗಿದೆ ಕಾಫಿ? ತುಂಬ ಚೆನ್ನಾಗಿದೆ, ಒಳ್ಳೆ ಕಾಫಿ. ಆ್ಯಕ್ಚುಲಿ ಮಷಿನ್ ಕಾಫಿ ನಂಗೆ ಇಷ್ಟ ಆಗ್ತಿರಲಿಲ್ಲ. ನಾನು ಮುಂಚೆ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಮಷಿನ್ ಕಾಫಿ ಕುಡಿದು ಬೋರ್ ಆಗ್ಬಿಟ್ಟಿತ್ತು. ಬಟ್ ಈಗ ಚೆನ್ನಾಗಿದೆ. ಈಗ ಐ ಥಿಂಕ್ ಮಷಿನ್ಗಳು ಅಪ್ಡೇಟ್ ಆಗಿದ್ದಾವೆ. ಇದು ಮಷಿನ್ನಲ್ಲಿರೋ ಫಿಲ್ಟರ್ ಕಾಫಿ. ಓಕೆ. ಇಲ್ಲೆಲ್ಲ ಫಿಲ್ಟರ್ ಗಿಲ್ಟರ್ ಇದೆಯಂತೆ. ಇದೊಂದು CPU ಥರ ಇದೆ. ನನಗೆ ಇದು ಓಪನ್ ಮಾಡೋಕ್ಕೆ ಭಯ ನನಗೆ. ಓಕೆ. ಬಟ್ ಇದು ಮೆಷಿನ್ನಿನ ಫಿಲ್ಟರ್ ಕಾಫಿ. ಸೊ ಇದು ಗಾಂಧಿನಗರ. ಇದು ಗಾಂಧಿನಗರ ಅಂತಿತ್ತು. ನಾವು ಇದನ್ನ ರಾಜ್ ಪೊಲಿಟಿಕಲ್ ಕಂಟ್ರೋಲ್ ರೂಮ್ ಅಂತ ನಾವು ಮಾಡಿದ್ವಿ ಇದನ್ನ. ಇದು ನಮ್ದು 2 ಉಪಚುನಾವಣೆಗಳಿತ್ತಲ್ಲ, ಒಂದು ದಾವಣಗೆರೆ ಮತ್ತು ಬಾಗಲಕೋಟೆದು 2 ಉಪಚುನಾವಣೆಗಳಿತ್ತು. ಆ ಉಪಚುನಾವಣೆಗಳಿದ್ದ ಸಂದರ್ಭದಲ್ಲಿ ನಾವು ಇಲ್ಲಿ ಒಂದು 20-25 ಜನ ನಮ್ಮ ಟೆಲಿಕಾಲರ್ ಎಕ್ಸಿಕ್ಯೂಟಿವ್ಸ್ಗಳನ್ನು ನಾವಿಲ್ಲಿ ಕೂಡಿಸಿದ್ವಿ. ಇಲ್ಲಿ ಕೂಡಿಸಿ ಒಂದು ಸಿಂಗಲ್ ಹಂಟಿಂಗ್ ನಂಬರ್ ಅಂತ ಕರೀತಾರೆ, ಒಂದು ನಂಬರ್ ಕೊಟ್ಟು ನಾವು ಪರ್ಟಿಕ್ಯುಲರ್ಲಿ ದಾವಣಗೆರೆ ದಕ್ಷಿಣದಿಂದ, ಬಾಗಲಕೋಟೆಯಿಂದ ಕರೆಗಳನ್ನು ಸ್ವೀಕರಿಸಿ ಯಾರು ಗೆಲ್ತಾರೆ, ಏನಕ್ಕೆ ಗೆಲ್ತಾರೆ ಅಂತ ಅಲ್ಲಿರುವ ಮತದಾರರನ್ನ ಫೋನ್ ಮೂಲಕ ಮಾತಾಡಿಸಿ ಒಂದು ಎಲೆಕ್ಷನ್ ಸರ್ವೆ ಮಾಡೋ ಕೆಲಸನ ನಾವಿಲ್ಲಿ ಮಾಡಿದ್ವಿ. ಇಟ್ ಹ್ಯಾಪನ್ಡ್ ನಮ್ಮ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಈಗ ಒಂದು 2 months ಬ್ಯಾಕ್ ಕನ್ಕ್ಲೂಡ್ ಆಯ್ತಲ್ಲ, ನಾವು ಆ ಟೈಮ್ನಲ್ಲಿ ಇದನ್ನ ಬಳಸ್ಕೊಂಡ್ವಿ. ನೋಡಿ, ಈಗ ಈ ಸಂದರ್ಭದಲ್ಲಿ ಈ ಮಾಧ್ಯಮಗಳು ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳನ್ನು ಪ್ರಭಾವಿಸುತ್ತೆ. ಅಂದರೆ ಜನರ ಅಭಿಪ್ರಾಯವನ್ನು ಒಂದು ಕಡೆ ಸಂಗ್ರಹಿಸೋಕ್ಕೆ, ಜೊತೆಗೆ ಜನರು ತಮ್ಮ ಅಭಿಪ್ರಾಯವನ್ನು ಬದಲಿಸ್ಕೊಳ್ಳೋಕ್ಕೆ, ಜನರ ಮೇಲೆ ಮೋಡಿ ಮಾಡಲಿಕ್ಕೆ ಇದನ್ನೆಲ್ಲ ಬಳಸ್ತಾರೆ. ಉದಾಹರಣೆಗೆ ಯಾವುದೋ ಕೆಲವೊಂದು 3-4 ಮಾಧ್ಯಮಗಳು ಸೇರಿಕೊಂಡು ಇವ್ರು ಗೆಲ್ತಾರೆ ಅಂತ ಹೇಳಿ ಅವ್ರಿಗೆ ವೋಟ್ ಮಾಡುವಂಥ ಆ ಥರದ ಒಂದು ಚಾನಲೈಸಿಂಗ್ ದಿ ವೋಟ್ಸ್ ಕೆಲಸ ಮಾಡ್ತಾರೆ ಅಂತ. ಇಸ್ ಇಟ್ ಟ್ರೂ? ಚಾನಲ್ಗಳು ಎಲೆಕ್ಷನ್ ಅಂತ ಬಂದಾಗ ಕಾಸು ಕೂಡ ಮಾಡ್ತವೆ. ಸತ್ಯದಿಂದ ನಾನು ಯಾವತ್ತೂ ಹೇಳೋಕ್ಕೆ ಹಿಂದೆ ಸರಿಯೋದೇ ಇಲ್ಲ. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್. ಆದರೆ ನೀವು ಏನೇ ಮಾಡಿದರೂ ಕೂಡ ಅವ್ರು ಗೆಲ್ತಾರೆ, ಇನ್ನೊಬ್ರು ಗೆಲ್ತಾರೆ, ಮತ್ತೊಬ್ರು ಗೆಲ್ತಾರೆ ಅಂತ ನೀವು 128 ಸಲ ಹೇಳಿದ್ರು ಕೂಡ ಜನಮಾನಸ ಏನು ತೀರ್ಮಾನ ಮಾಡಿರುತ್ತೋ ಅದನ್ನೇ. ಇಟ್ ಮೇ ಪ್ರಾಬಬಲಿ ನೀವು ಹೇಳ್ದಂಗೆ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ಬೋದು, ನಾನಿಲ್ಲ ಅಂತ ಹೇಳಲ್ಲ, ಬಟ್ ನಾಟ್ ಸೋ ಮಚ್. ನೀವು ದಾವಣಗೆರೆ ಸೌತ್ ತಗೊಳ್ಳಿ, ಬಾಗಲಕೋಟೆ ತಗೊಳ್ಳಿ, ಮೇಟಿ ಫ್ಯಾಮಿಲಿ ಬಂತು. ಈ ಕಡೆ ಬಂದಾಗ ನಿಮಗೆ ಶಾಮನೂರು ಶಿವಶಂಕರಪ್ಪನವ್ರ ಫ್ಯಾಮಿಲಿ ಬಂತು, SS ಫ್ಯಾಮಿಲಿ ಬಂತು. ಹಲವು ಮೀಡಿಯಾಗಳು ಇನ್ಕ್ಲೂಡಿಂಗ್ ನ್ಯಾಷನಲ್ ಮೀಡಿಯಾಗಳು ಬೇರೆ ಬೇರೆ ಪ್ರೊಜೆಕ್ಷನ್ ಕೊಟ್ಟವು. ಆಯಿತು, ಉದಾಹರಣೆಗೆ ನೀವು ತಮಿಳ್ನಾಡು ಎಲೆಕ್ಷನ್ ತಗೊಳ್ಳಿ, ನೀವು TVK ಮುಂದಕ್ಕೆ ಬರುತ್ತೆ ಅಂತ ಯಾವುದೋ ಒಂದು ಸರ್ವೆ ಹೊರತುಪಡಿಸಿ ಇನ್ಯಾವ ಸರ್ವೆ ಹೇಳಿತ್ತು ನಿಮಗೆ? ಪ್ರೀ ಎಲೆಕ್ಷನ್ ಸರ್ವೆ ಆಗಿರ್ಬೋದು ಅಥವಾ ಪೋಸ್ಟ್ ಪೋಲ್ಸ್ ಸರ್ವೆ ಆಗಿರ್ಬೋದು, ಒಬ್ಬರು ಹೇಳಿರಲಿಲ್ಲ ನಿಮಗೆ, ಎಕ್ಸೆಪ್ಟ್ ಒಂದು, ಐ ಬಿಲೀವ್ ಮ್ಯಾಕ್ಸಿಸ್ ಇಂಡಿಯಾ ಸರ್ವೆ ಒಂದು ಹೇಳಿತ್ತು ಅಂತ ಅನ್ಸುತ್ತೆ TVK. ಬಟ್ ಜನಮಾನಸ, ನೀವು ಜನ ಒಂದಕ್ಕೆ ತೀರ್ಮಾನ ಮಾಡಿಬಿಟ್ಟಾಗ ಅಬ್ಸಲ್ಯೂಟ್ಲಿ ನಿಮ್ಗೆ ಏನು ಮಾಡ್ಕೊಳಕ್ಕಾಗಲ್ಲ. ಯಾವ ಚಾನಲ್ ನಿಮಗೆ 1000 ಹೇಳ್ಕೊಳ್ಳಿ, ಯಾರೇ ಹೋಗಿ ಏನೇ ಪ್ರಚಾರ ಮಾಡಲಿ, ಯಾರೇ ಹೋಗಿ ಅದನ್ನು ಉಲ್ಟಾ ಮಾಡೋಕ್ಕೆ ಟ್ರೈ ಮಾಡಲಿ, ಇಟ್ ಡಸಂಟ್ ವರ್ಕ್. ಅದ್ರ ಬಗ್ಗೆ ಅಂತೂ ನಾನು ಪರಿಪಕ್ವವಾಗಿ ಹೇಳಬಲ್ಲೆ. ನಾನು
ಆದರೆ ಮಾಧ್ಯಮಗಳು ಅಥವಾ ಎಸ್ಪೆಷಲಿ ಈ ಸುದ್ದಿ ಮಾಧ್ಯಮಗಳು ನ್ಯೂಸ್ ಆ ಕೆಲಸ ಮಾಡ್ತವೆ. ಅಂದರೆ ಪರವಾಗಿ ವಶೀಲಿ ಭಯ ನೀವು ಹೇಳಿದಾಗ ದುಡ್ಡು ಮಾಡೋ ಸ್ಕೀಮಲ್ಲಿ ಮಾಡ್ತಾರೆ, ಒಬ್ಬರ ಪರವಾಗಿ ಒಂದು ಪಕ್ಷದ ಪರವಾಗಿ ಎಸ್ ಡೆಫಿನೆಟ್ಲಿ ಪಾರ್ಟಿಗಳು ಕ್ಯಾಂಡಿಡೇಟ್ಸ್ಗಳು ಡೆಫಿನೆಟ್ಲಿ ಎಸ್. ಓಕೆ, ಅದಕ್ಕೆ ಆದಂಥ ಒಂದು ಮೀಡಿಯಾ ಸೆಂಟರ್ಗಳನ್ನು ಪಾರ್ಟಿಗಳವರು ಕೂಡ ತಗೊಂಡಿರ್ತಾರೆ. ಕ್ಯಾಂಡಿಡೇಟ್ಸ್ಗಳು ಕೂಡ ಇಂಡಿವಿಜುವಲ್ ಆಗಿ ಅದ್ರ ಬಗ್ಗೆ ನೀವು ಹೇಳ್ದಂಗೆ ಫಂಡಿಂಗ್ ಮಾಡೋ ಕೆಲಸಗಳನ್ನು ಕೂಡ ಮಾಡ್ತಾರೆ. ಡೆಫಿನೆಟ್ಲಿ ಎಸ್, ದರ್ ಇಸ್ ನೋ ಶೈಯಿಂಗ್ ಅವೇ ಫ್ರಮ್ ಟೆಲಿಂಗ್ ದಿ ಟ್ರುತ್. ಪರಮೇಶ್ವರ್ ಅವರೇ, ಇಂಪಾಸಿಬಲ್. ನಾನು ಅದನ್ನು ಮಾಡೋದೇ ಇಲ್ಲ ಕೆಲಸನೇ ಯಾವತ್ತಿಗೂ ಕೂಡ. ಎಸ್ ಡೆಫಿನೆಟ್ಲಿ. ಬಟ್ ಇನ್ಸ್ಪೈಟ್ ಆಫ್ ಆಲ್ ದೋಸ್ ಥಿಂಗ್ಸು ಅದು ಏನು ಮಾಡಿದ್ರೂ ಕೂಡ ಜನ ಏನು ತೀರ್ಮಾನ ಮಾಡಿರ್ತಾರೋ ಅದೇನೆ. ನೀವು ನನ್ನನ್ನು ಕೇಳ್ಬೋದು ನೇರವಾಗಿ, ಹಂಗಂದ್ರೆ ನೀವು ಮಾಡಿದ್ರಾ ಅಂತ ಕೇಳ್ಬೋದು. ರಾಜ್ ನ್ಯೂಸ್ಗೆ ನೀವೇನು ಮಾಡಿದ್ರಾ, ಏನು ಕಾಸಿಸ್ಕೊಂಡಿಲ್ವ ನೀವು, ಅವ್ರ ಪರ ಪ್ರಚಾರ ಮಾಡಿದ್ರಾ? ನೋ, ವಿ ಆರ್ ನಾಟ್ ಡನ್ ಇಟ್. ಮಾಡಿಲ್ಲ, ಡೆಫಿನೆಟ್ಲಿ ಮಾಡಿಲ್ಲ. ಮಾಡಬೇಕು ದುಡ್ಡು. ನಮ್ಮ ಸಂಸ್ಥೆಯ ಕೆಲಸಗಾರರಿಗೆ ನಾವು ಸಂಬಳ ಕೂಡ ಕೊಡಬೇಕು. ನೀವೆಲ್ಲ ನೋಡಿದ್ರಲ್ಲ, ಇಷ್ಟು ದೊಡ್ಡ ಈ ಸಂಸ್ಥೆ, ಇನ್ಸ್ಟಿಟ್ಯೂಷನ್ನು, ಇಷ್ಟು ದೊಡ್ಡದಾದಂಥ, ಇಟ್ಸ್ ಲೈಕ್ ಎ ಸಾಮ್ರಾಜ್ಯ, ಒಂದು ಸಾಮ್ರಾಜ್ಯದ ರೀತಿಯಲ್ಲಿದೆ. ಅದನ್ನು ನಡೆಸಬೇಕು. ಅದನ್ನು ನಡೆಸೋಕ್ಕೆ ಒಳ್ಳೊಳ್ಳೆ ದಾರಿ ಇದ್ದಾವೆ, ಬೇರೆ ಬೇರೆ ದಾರಿ ಇದ್ದಾವೆ. ಅಡ್ವರ್ಟೈಸ್ಮೆಂಟ್ಸ್ ಬರ್ತವೆ ಬೇರೆ ಬೇರೆ ಕಡೆಯಿಂದ, ಕಮರ್ಷಿಯಲ್ಸ್ ಬರ್ತವೆ, ಸ್ಲಾಟ್ಸ್ ಬರ್ತವೆ, ನಮಗೆ FCTs ಅಂತ ಕರಿತೀವಿ, ಅದು ಬರ್ತವೆ, ನಮಗೆ ಎಲ್ಲ ಬರ್ತವೆ. ಸೊ ನೀವು ಕೇಳ್ಬೋದು, ಒಬ್ಬರ ಪರ ನೀವು ವಶೀಲಿ ಮಾಡೋಕ್ಕೆ ನಿಂತ್ರಾ? ನೋ, ನಾಟ್ ಡನ್ ಇಟ್, ಸಾರಿ. ಈಗ ಇದು ನಮ್ಮ ಮ್ಯೂಸಿಕ್ PCR, ಇದು ಅದೇ ಪ್ಲೇ ಮಾಡ್ತಿದ್ರಲ್ಲ, ಪ್ಲೇ ಮಾಡ್ತಾ ಇದ್ದು. ಇದು ಇನ್ನೊಂದು PCR ಮ್ಯೂಸಿಕ್. ಇವರು ದೀಪಾ ಅವರು ಅಂತ. ನಮಸ್ತೆ ಮೇಡಮ್. ನೀವು ನಮ್ಮ ಹೊಸ ಜಾಯ್ನಿಯವರು. ಓಕೆ. ಇವ್ರ ವಾಯ್ಸ್ನ ನೀವು ಜೀ ಕನ್ನಡದಲ್ಲಿ, ಸುವರ್ಣದಲ್ಲಿ ಎಲ್ಲ ಭಾಳ ಕೇಳಿರ್ತೀರಿ ನೀವು. ಹೇಳಿ. ನನ್ನ ಹೆಸರು ದೀಪಾ ಅಂತ. ನಾನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಅಲ್ಲದೆ ಪ್ರೊಮೋ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿ. ನೀವು ಪ್ರೊಮೋ ಕೊಡ್ತಿರಲ್ಲ, ಅದು ಹೇಳಿ. ಅದೇ ಆ ವಾಯ್ಸ್ ಈ ವಾಯ್ಸ್ ಅಲ್ಲ. ನಿಮ್ಮ ಜೀ ಕನ್ನಡದಲ್ಲಿ ಬಯಸಿದ ಬಾಗಿಲು ತೆಗೆಯೋಣ. ಅಯ್ಯೋ, ಅದು ನೀವೇನಾ? ಆ ಲೋಕ ಬರೋಕೆ ಬರುತ್ತಲ್ಲ, ಆ ದೀಪ ಅಂತ ಹೇಳಿದ ವಾಯ್ಸ್ ಬೇರೆ ನಿಮ್ದು. ಹೌದು. ಎಷ್ಟು ಜನ ಇದ್ದಾರೆ ನಿಮ್ಮೊಳಗಡೆ? ಹಂಗೆ ಎಷ್ಟು ಜನ ಇದ್ದಾರೆ ಅಂತ ಹೇಳಕ್ಕಲ್ಲ, ಅದು ಹಂಗೆ ಎಮೋಷನ್ ಬರುತ್ತೆ ಹೇಳ್ಬೇಕಾದ್ರೆ. ಎಮೋಷನಲ್ ಮಾಡಿದ್ದೀನ. ಎಲ್ಲ ಸರ್ ಥರ ಇನ್ಸ್ಪಿರೇಷನ್ ನಮ್ಗೆ, ಹೀಗೆ ಮಾಡಿ ಅಂತ ಗೈಡ್ ಮಾಡ್ತಾರೆ. ಅದನ್ನ ನಿಜ ಮಾಡ್ತೀವಿ. ಪ್ರಮೋಷನ್ ಫಿಕ್ಸ್ ನಿಮಗೆ. ಹಿ ಈಸ್ ವೆರಿ ಕೈಂಡ್. ಝೀನಲ್ಲಿ ವಾಯ್ಸ್ ಕೊಡ್ತಾ ಇದ್ದೀವಿ. ಹೌದು. ಅಲ್ಲಿ ಅವಲಿದ್ರೆ ಅಥವಾ ಫ್ರೀಲಾನ್ಸ್? ಇಲ್ಲ, ಎಂಪ್ಲಾಯಿ. ಬಯಸಿದ ಬಾಗಿಲು ತೆಗೆಯೋಣ. ಜೊತೆಯಲ್ಲಿ ಇಂದು ರಾತ್ರಿ 7:30. ನಿನ್ನ ಹುಡ್ತಾ ಎಷ್ಟು ದಿನ? ದಿನ ಹುಡ್ತಾ ಇದ್ದೆ ನಾನು. ಸಿಕ್ಬಿಟ್ಟು ಅವನೇನ ಹೋಗೋದು. ಓಕೆ, ಶಿ ಡಿಸರ್ವ್ಸ್ ಅ ಸ್ಪೆಷಲ್ ಎಪಿಸೋಡ್. ಆಫ್ ಕೋರ್ಸ್. ಥ್ಯಾಂಕ್ ಯು. ಅವ್ರ ಮೊದಲು ಚಾನಲ್ ಹೇಗಿತ್ತು, ಚಂದನ್ ಬಂದಮೇಲೆ ಏನು ಮಾಡಿದ್ದಾರೆ ಹೇಳಿ, ಏನೇನು ಹಗರಣ ಮಾಡಿದ್ದಾರೆ ಅದೆಲ್ಲ ಹೇಳ್ಬೇಕು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನೇ ಡಿಸೆಂಬರ್ 1 ನಾನು ಜಾಯ್ನ್ ಆಗಿದ್ದು. ಆಗ ನಾನು ಸ್ಟುಡಿಯೋಗೆ ಎಂಟ್ರಿ ಕೊಟ್ಟಾಗ ಕಂಪ್ಲೀಟ್ ಪಿಚ್ ಡಾರ್ಕ್ ಇತ್ತು. ಒಬ್ಬರೇ ಆ್ಯಂಕರ್ ಇದ್ದರು. ಸೊ ಅವರು ಫುಲ್ ಇಡೀ ದಿನ ಒಂದೇ ಸೀರೆ, ಇಡೀ ದಿನ ಅವರೊಬ್ಬರೇ, ಆ ಥರ ಪರಿಸ್ಥಿತಿಯಲ್ಲಿ ಇದ್ದಿದ್ದು. ನೆಕ್ಸ್ಟ್ ಫೇಸ್ ಆಫ್ ದ ಚಾನಲ್ ಬಂದರು. ಆಲ್ಮೋಸ್ಟ್ March 2 ಅನಿಸುತ್ತೆ ಚಂದನ್ ಸರ್ ಬಂದಿದ್ದು. ಆ ಟ್ರಾನ್ಸ್ಫಾರ್ಮೇಷನ್ ಅವಾಗಲಿಂದ ನಾನು ನೋಡ್ಕೊಂಬಂದೆ. ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ಆಗಿರ್ಬೋದು, ಏನೂ ಇಲ್ದಿರ ಒಂದು ಪ್ರೋಗ್ರಾಮ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೋದು ಅನ್ನೋದನ್ನು ನಾನು ಸರಿಂದ ನೋಡಿದೆ. ಆ್ಯಕ್ಚುಲಿ ನಂದು 8 ವರ್ಷನೂ ಹಾಸ್ಪಿಟಲ್ ಬ್ಯಾಕ್ಗ್ರೌಂಡಲ್ಲಿ ನಾನು ಇದ್ದಿದ್ದು. ಸೇಮ್ HR BGS ಹಾಸ್ಪಿಟಲ್ ಸಂಸ್ಥೆನಲ್ಲಿದ್ದಿದ್ದು ನಾನು. ಅದೇ ವಿಷ್ಣುವರ್ಧನ್ ಸರ್ ಸಮಾಧಿ ಇತ್ತಲ್ಲ ಅಲ್ಲಿ. ಹಾಂ, ಸೊ ಜಿಮ್ಸಲ್ಲೂ ಇದೆ, ಪ್ಲಸ್ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲೂ ಇದ್ದೆ. ಇಲ್ಲಿ ನನಗೆ ಮೀಡಿಯಾ ಹೊಸದು. ಸೊ ನಾನು ಇಲ್ಲಿ ಬಂದಾಗ ನಾನೇ ಹೊಸಬ್ಳು, ಗುರುಗಳು ಮೀಡಿಯಾ ಹೊಸದಿತ್ತು. ಸೊ ನಮಗೆ ಗುರುಗಳು ಇವರು ಆ್ಯಕ್ಚುಲಿ ಚಂದನ್ ಸರ್. ಮೊದಲು ಚಂದನ್ ಸರ್ ಬರೋಕ್ಕೆ ಮೊದಲು ಎಷ್ಟು ಜನ ಸ್ಟಾಫ್ ಇತ್ತು? ಅರೌಂಡ್ 140 ಇತ್ತು. ಈಗ ಆಲ್ಮೋಸ್ಟ್ 120 ಆಗಿದೆ. ಸೊ ಅವರ ಫೇಸ್ ವ್ಯಾಲ್ಯೂಯಿಂದನೂ ಒಂದಷ್ಟು ಜನ ಬಂದರು. ಯಾಕಂದರೆ ರಾಜ್ ನ್ಯೂಸ್ ಅಂಥದ್ದು ತುಂಬ ಕೆಳ ಇದರಲ್ಲಿ ಇತ್ತು. ಸೊ ಫೇಸೇ ಇರಲಿಲ್ಲ ನಮಗೆ. ನಾವು ತುಂಬ ಒದ್ದಾಡ್ತಾ ಇದ್ವಿ. ಒಂದು ಮ್ಯಾನೇಜ್ಮೆಂಟ್ ಫೋರ್ಸ್ ಅನ್ನೋದೊಂದು ನಮ್ಗೆ ಬೇಕಾಗಿತ್ತು. ಎಂಪ್ಲಾಯೀಸ್ ಇದ್ದರು, ಅಲ್ಲಿ ಇಲ್ಲಿ ಇದ್ದರು, ಹೇಳೋರಿಲ್ಲ, ಕೇಳೋರಿಲ್ಲ, ಐಡಿಯಾಸ್ ಕೊಡೋರಿರಲಿಲ್ಲ. ಸೊ ಚಂದನ್ ಸರ್ ಬಂದಮೇಲೆ ಆ್ಯಕ್ಚುಲಿ ತುಂಬ ಇಂಪ್ರೂವ್ ಆಗಿದೆ ಅದು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.